क्राइम अलर्ट, जुर्म के खिलाफ आवाज। ರಾಜು ಫೋನ್ ತೆಗಿ ರಾಜು. ಬೇಗ ಹೋಗು, ಎಷ್ಟೊತ್ತಿಂದ ಫೋನ್ ಮಾಡ್ಕೋತಾ ಇದೆ. ಅಮ್ಮ, ಶಿಕ್ಷಣ ಅಂದ್ರೆ ನಿರ್ದೇಶನದನುಸಾರ ಜ್ಞಾನವನ್ನು ಪಡೆದುಕೊಳ್ಳುವುದೇ ಶಿಕ್ಷಣ. ಜ್ಞಾನದ ಅರ್ಥ ಯಾವ ವಿಚಾರವು ಅದು ತಿಳಿದುಕೊಳ್ಳಲು ಅರ್ಹವೋ ಅದನ್ನು ಜ್ಞಾನ ಎನ್ನುತ್ತಾರೆ. ಯಾವಾಗ್ಲಾದ್ರೂ ಕೇಳ್ಬೋದು, ಜ್ಞಾಪಕ ಇಟ್ಕೋ. ಸರಿ. ನಿನಗೇನಾದ್ರೂ ಹುಚ್ಚ? ಓದೋದಕ್ಕೋಸ್ಕರ ತನ್ನ ಮಗನ್ಗೆ ಯಾರಾದ್ರೂ ಇಷ್ಟೊಂದು ಟಾರ್ಚರ್ ಮಾಡ್ತಾರ? ಅವನ್ ಮಗನ್ಗೇನು ಚೆನ್ನಾಗಿ ಓದ್ತಾ ಇದ್ದಾನೆ, ಆದ್ರೆ ಇವನ್ಗೆ ರ್ಯಾಂಕ್ ಫಸ್ಟೇ ಬರ್ಬೇಕು. ಫಸ್ಟ್ ರ್ಯಾಂಕ್ ಬಂದ್ರೆ ಏನಾಗತ್ತೆ? ದಡ್ಡಿ ಅವಳು. ದಡ್ಡಿ ಆದ್ರೆ ನಿಮ್ಗೇನ್ ಅದ್ರಿಂದ? ದಡ್ಡಿ ಅಂದ್ರೆ ಅರ್ಥ ಗೊತ್ತಿಲ್ಲ, ಆದ್ರೆ ದಡ್ಡಿ ಅಂತ ಹೇಳಕ್ ಬರುತ್ತೆ. ದಡ್ಡಿಯ ಅರ್ಥ ತಿಳ್ಕೊಳ್ಳಿ. ನಿಮ್ ಮಕ್ಳಿಗೂ ಹಾಗೂ ಈ ದೇಶಕ್ಕೂ ಉಪಯೋಗ ಆಗತ್ತೆ. ಬುದ್ಧಿ ಇಲ್ಲ ಇವಳಿಗೆ. ನನ್ ಮಗನ್ನ ಸಾಯಿಸ್ಬಿಟ್ಟಿಯಲ್ಲ, ಹೊಟ್ಟೋಗು ಇಲ್ಲಿಂದ. ಹೋಗಿ ಇವಾಗ ನಿಮ್ಮ ಅಣ್ಣನ ಮನೆಗೆ ಹೋಗಿರು. ನನ್ ಮಗ ಹಠ ಮಾಡೋದಕ್ಕೋಸ್ಕರ ನಿನ್ನ ಇಲ್ಲಿ ಕರ್ಕೊಂಬಂದಿದ್ದು. ಇನ್ಮೇಲೆ ಈ ಬಾಗ್ಲ ಕಡೆಗೆ ತಲೆ ಹಾಕು ಮಲಗಬೇಡ, ಅರ್ಥ ಆಯ್ತಲ್ಲ ನಿಂಗೆ? ಇನ್ಮೇಲೆ ಈ ಮನೆಯಲ್ಲಿ ನಿಂಗೆ ಸಂಬಂಧಪಟ್ಟಿದ್ದು ಏನಿಲ್ಲ. ಹೋಗಿ ಇಲ್ಲಿಂದ. ಅಯ್ಯೋ, ಇದನ್ನ ಯಾಕೆ ಎತ್ಕೊಂಡು ಹೋಗ್ತಿದ್ಯಾ? ಆಚೆ ಹೋಗೋ. ಅಪ್ಪ ಸತ್ತೋಗಿದ್ದಾರೆ, ಅರ್ಥ ಆಯ್ತಾ? ಈ ಲೋಕ ಬಿಟ್ಟು ಹೊರಟೋದ್ರು. ನೀನ್ ಇಲ್ಲಿ ಬಂದು ಜಾಂಡ ಊರೋದಕ್ಕೆ ನಿನ್ಗೇನು ಬಿಟ್ಟು ಹೋಗಿಲ್ಲ. ಇಲ್ಲಿ ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾ ಇದ್ದೀನಿ ತಾನೆ. ಹೋಗೋ. ಮಲ್ಕೊಂಡಿದ್ಯಾ ನೀನು? ಅಮ್ಮ, ಹಾ, ನನ್ಗಂತೂ ನಿದ್ದೆ ಬರಲ್ಲ. ಪದೇ ಪದೇ ನಿಮ್ಮ ಅಜ್ಜಿ ತಾತ, ನಿಮ್ಮ ಮಾಮ ನನ್ ಕಣ್ಮುಂದೆ ಬರ್ತಿರ್ತಾರೆ, ಕಿರಿಸ್ತಾ ಇರ್ತಾರೆ, ನನ್ ಕಿವಿನಲ್ಲಿ ಸವಾಲ್ ಹಾಕ್ತಿರ್ತಾರೆ. ಹೋಗ್ ಸಾಕು ನಿನ್ ಮಗನ್ನ.
ಅಮ್ಮ ಆದ್ರೆ ಯಾರು ಸಹಾಯ ಮಾಡಿಲ್ಲ. ನಾನು ಅವ್ರ ಸವಾಲನ್ನ ಮುಂಚೆನೆ ಒಪ್ಕೊಂಡ್ಬಿಟ್ಟಿದ್ದೆ. ನಾನ್ ತೋರಿಸ್ಬೇಕಿತ್ತು, ನೋಡಿ ನೋಡಿ ನೀವಿಲ್ದಿರ ನಾನು ಎಷ್ಟು ಚೆನ್ನಾಗಿ ಬೆಳೆಸಿದೀನಿ ನನ್ನ ಮಗನ್ನ ಅಂತ. ಆದ್ರೆ ನೀನ್ ಮಲ್ಗಿದ್ಯಾ. ನಿನ್ನಿಂದ ನಾನು ಸೋತ್ ಬಿಡ್ತೀನಿ. ನಿನ್ನಿಂದ ನೀನ್ ಫಸ್ಟ್ ಬರ್ಬೇಕು. ಫಸ್ಟ್ ರ್ಯಾಂಕ್ ಫಸ್ಟ್. ಅರ್ಥ ಆಯ್ತಾ? ಅರ್ಥ ಆಯ್ತಾ ನಿನ್ಗೆ? ಅರ್ಥ ಆಯ್ತಾ? ಅಮ್ಮ ಅಮ್ಮ ಅರ್ಥ ಆಗಿಲ್ಲ ನಿಂಗೆ? ಅರ್ಥ ಆಗಿಲ್ಲ ನಿಂಗೆ? ಶಿಕ್ಷಣೆಯ ಅರ್ಥ ಟೈಮ್ ಏನ್ ನೋಡ್ತಾ ಇದ್ಯಾ? ನನಗ್ ಗೊತ್ತು ಅರ್ಧರಾತ್ರಿ ಆಗಿದೆ ಅಂತ. ಯಾವ್ದೇ ಡಾಕ್ಟ್ರು ಯಾವ್ದಾದ್ರು ಪೇಷಂಟ್ ನೋಡಕ್ ಹೋದಾಗ ಅವನ್ ಪುಸ್ತಕ ನೋಡ್ತಾನ ಯಾವ ಮಾತ್ರೆ ಕೊಡ್ಲಿ ಅಂತ. ಅವನ್ಗೆಲ್ಲಾನು ಬುದ್ಧಿಲಿರುತ್ತೆ ಮತ್ತೆ ಬಾಯಲ್ಲಿ. ಅಟ್ ದ ಟಿಪ್ ಆಫ್ ಹಿಸ್ ಟಂಗ್. ಅದು ಏನ್ ಶಿಕ್ಷಣೆಯ ಅರ್ಥ ನಿರ್ದೇಶನದನುಸಾರ ನಾನ್ ಹೇಳಿದ್ದೆ ಅಲ್ವಾ ಮತ್ತೆ ಕೇಳ್ತೀನಿ ಅಂತ. ಇದಿಷ್ಟು ನಿನ್ಗೆ ಅರ್ಥ ಆಗಲ್ವಾ? ನರ್ಸರಿಯಿಂದ 8th ವರೆಗೂ ಪ್ರತಿ ವರ್ಷ ಸೆಕೆಂಡು, ಹಾಗೂ ಅರ್ಜುನ್ ಪದೇ ಪದೇ ಪ್ರತಿ ಸತಿ ಫಸ್ಟ್. ಅವನಲ್ಲಿರೋದು ನಿನ್ಗೆ ಯಾಕಿಲ್ಲ? ನಿನಗೆ ಇಷ್ಟು ಚಿಕ್ಕ ವಿಷಯ ಅರ್ಥ ಆಗಲ್ವಾ? ನಿಮ್ಮ ಅಜ್ಜಿ ತಾತ ಮುಂದೆ, ನಿಮ್ಮ ಮಾಮನ್ ಮುಂದೆ ನಾನು ಸೋಲಕ್ ಇಷ್ಟಪಡಲ್ಲ. ಬರೀ ಇಷ್ಟೇ ವಿಷಯ. ನೀನ್ ಫಸ್ಟ್ ಬಂದ್ರೇನೆ ನಾನು ಅವ್ರಿಗೆ ಹೇಳಕ್ಕಾಗೋದು. ಆದ್ರೆ ಇಲ್ಲ, ನೀನ್ ಫಸ್ಟ್ ಬರೋದಿಲ್ಲ. ಯಾಕಂದ್ರೆ ನೀನ್ ನಾನು ಇಷ್ಟನೇ ಪಡೋದಿಲ್ಲ. ಯಾಕಂದ್ರೆ ಯಾರು ನನ್ಗೆ ಇಷ್ಟನೇ ಪಡೋದಿಲ್ಲ. ನಿಮ್ಮ ಅಪ್ಪನೂ ನನ್ಗೆ ಇಷ್ಟ ಪಡ್ತಿರ್ಲಿಲ್ಲ, ಅದಕ್ಕೆ ಸತ್ತೋದ. ಇವಾಗ ನಾನು ಸತ್ತೋಗ್ಬಿಡ್ಬೇಕು, 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 ನಾನು ಸತ್ತೋಗ್ಬಿಡ್ಬೇಕು. ಅಮ್ಮ 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 ಬಾಗ್ಲು ತೆಗಿಯಮ್ಮ, ನನ್ ಮರ್ತ ಹೋಗಿದ್ದಮ್ಮ. ಅಮ್ಮ 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 ನಿರ್ದೇಶನದ ಅನುಸಾರ ಜ್ಞಾನವನ್ನು ಪಡೆದುಕೊಳ್ಳುವುದನ್ನು ಶಿಕ್ಷಣ ಎನ್ನುತ್ತಾರೆ. ಯಾವ ವಿಚಾರ ತಿಳಿದುಕೊಳ್ಳಲು ಅರ್ಹವೋ ಅದನ್ನು ಜ್ಞಾನ ಎನ್ನುತ್ತಾರೆ. ಅಮ್ಮ 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 ಈಗ ನೆನ್ಪಾಯ್ತಮ್ಮ. ಅಮ್ಮ ನಾನು ಹೆದರ್ಕೊಂಡ್ಬಿಟ್ಟಿದ್ದಮ್ಮ. ಅಮ್ಮ ಅಮ್ಮ ಬಾಗ್ಲು ತೆಗಿಯಮ್ಮ. ಅಮ್ಮ 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 ನನಗ್ ನೆನ್ಪಿದೆ ಅಮ್ಮ. ಅಮ್ಮ ಹೋಗು ಹೋಗು ಹೋಗ್ ಸತ್ತೋಗು. ನಿಮ್ಮಪ್ಪ ಸತ್ತೋದ? ಯಾರು ನನ್ನ ಇಷ್ಟಪಡೋದಿಲ್ಲ. ಆಶ್ಚರ್ಯ ಆಗ್ಬೇಡಿ. ನಾವು ನೋಡದೇ ಇರೋ ವಿಷಯನ ನಾವು ನೋಡಿದಾಗ ನಮಗೆ ಆಶ್ಚರ್ಯ ಆಗಬೇಕು. ನಾವು ರಾಜುನ ಹೇಗೆ ನೋಡಿದ್ವೋ ಅವು ನಮ್ಮ ಪ್ರತಿಮಾಳ ನೋಡಿದ್ರಿ. ಒಬ್ಬ ಅಮ್ಮ ಮಗ ಹೇಗಿರ್ತಾರೆ ಅಂತ ನೋಡಿದ್ರಿ. ನೀವು ಗಮನ ಇಟ್ಟು ನೋಡಿದ್ರೆ ನಮ್ಮ ಇಂಡಿಯಾದಲ್ಲಿ ಅಕ್ಕಪಕ್ಕದಲ್ಲೇ ಈ ಥರ ತುಂಬ ಜನ ಇರ್ತಾರೆ. ಇದರಲ್ಲಿ ಆಶ್ಚರ್ಯ ಪಡೋದೇನಿದೆ? ನಮಸ್ಕಾರ.
ನಾನು ಅಮಿತ್ ಪಚೋರಿ. ಕ್ರೈಮ್ ಅಲರ್ಟ್ನ ಇಂದಿನ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ನಾಡಿನಲ್ಲಿ ನಡೆದ ಒಂದು ಭಯಂಕರವಾದ ಕ್ರೈಮ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದು ಇಂಡಿಯಾದಲ್ಲಿ ಪ್ರತಿಯೊಂದು ಮನೆಯಲ್ಲೂ ನಡೆಯೋ ವಿಷಯ, ಪ್ರತಿಯೊಂದು ಮನೆಯಲ್ಲೂ. ಅದೇ ರ್ಯಾಂಕ್ ಫಸ್ಟ್. ರ್ಯಾಂಕ್ ಫಸ್ಟ್ ಅಂದರೆ ಏನು ಗೆಳೆಯರೇ? ರ್ಯಾಂಕ್ ಫಸ್ಟ್ ಅನ್ನೋದು ಒಂದು ಮಾಯೆ. ಸ್ಕೂಲ್ ಓದ್ತಾ ಇರೋ ಮಕ್ಕಳಿಗೆ ಇಂದಿನ ಕಾಲದಲ್ಲಿ ರ್ಯಾಂಕ್ ಫಸ್ಟ್ ಅನ್ನೋದೇ ಈಗ ಕ್ರೈಮ್ ಆಗ್ಬಿಡ್ತು. ನಮ್ಮ ಜೀವನದ ಗುರಿಯಾಗೋಯ್ತು, ನಮ್ಮ ಕೊನೆಯ ಗುರಿಯಾಗೋಯ್ತು. ನಮ್ಮ ಕೊನೆಯ ಗುರಿ ಏನು? ನಮ್ಮ ಮಕ್ಕಳ ಅಥವಾ ನಾವುಗಳ? ಅರ್ಜುನ್, ಏ ರಾಜು, ಆಟಾಡ್ತೀಯಾ? ಬಾ. ಅರ್ಜುನ್, ನೀನ್ ಯಾಕೆ ಯಾವಾಗ್ಲೂ ನನ್ಗಿಂತ ಮೇಲೆ ಇರ್ತೀಯಾ? ಯಾಕಂದ್ರೆ ನಿನ್ ಬೆನ್ ಮೇಲೆ ಯಾವಾಗ್ಲೂ ಸ್ಕೂಲ್ ಬ್ಯಾಗ್ ಇರುತ್ತೆ, ನನ್ಗಲ್ಲ. ಅರ್ಜುನ್ ಹೇಳಿದ್ದು ಸರಿಯಾಗೇ ಇತ್ತು. ನಮ್ಮ ಮಕ್ಕಳ ಬೆನ್ ಮೇಲೆ ವೇಟ್ ಆಗಿರೋ ಸ್ಕೂಲ್ ಬ್ಯಾಗ್ ಇರುತ್ತೆ. ಇದರಿಂದಾಗಿ ನೆಲದ ಮೇಲೆ ಇಳಿತಾ ಇದ್ದಾರೆ. ಅದೇ ತರ ಅವ್ರ ಮೇಲೆ ಪ್ರೆಷರ್ ಹಾಕ್ತಾ ಇರ್ತಾರೆ. ಪ್ರೆಷರ್ ಹಾಕ್ತಾನೆ ಅಡಿಯಾಳು ಮಾಡ್ಬಿಡ್ತಾರೆ. ಗೆಳೆಯರೇ, ತುಂಬಾ ಜನ ಪೋಷಕರು ತಮ್ಮ ಮಕ್ಕಳ ಮೇಲೆ ಅದಕ್ಕೋಸ್ಕರ ತುಂಬಾನೇ ಒತ್ತಡ ಹಾಕ್ತಾ ಇದ್ದಾರೆ. ಒಂದು ರೇಸ್ಗೆ ರೆಡಿ ಮಾಡೋ ತರ ಮಾಡ್ತಾ ಇದ್ದಾರೆ. ಹೋಗು ಮಗ, ಸ್ಕೋರ್ ಮಾಡು, ಗೆದ್ದು ರ್ಯಾಂಕ್ ಫಸ್ಟ್ ಜೊತೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಪೋಷಕರು ಅವರುಗಳ ಕನಸುಗೋಸ್ಕರ ಅವರ ಮಕ್ಕಳ ಮೇಲೆ ಒತ್ತಡ ಹೇರಿ ಅವರ ನಿಜವಾದ ಪೊಟೆನ್ಷಿಯಲ್ ಹೊರಗೆ ಬರೋವರೆಗೂ ಆ ಮಕ್ಕಳನ್ನ ಬಿಡ್ತಾನೆ ಇರೋದಿಲ್ಲ. ನಾನು ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ಕೈ ಮುಗ್ದು ಬೇಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಒಂದು ಗಾಜಿನ ಆಟ ಅಂತ ತಿಳ್ಕೊಳ್ಳಿ. ಒಂದು ಗಾಜಿನ ಆಟ. ಒಂದ್ಸಲ ನಿಮ್ಮ ಮಗ ಮೇಲ್ ಬರ್ತಾನೆ, ಇನ್ನೊಂದ್ಸಲ ನಿಮ್ಮ ಮಗ ಕೆಳಗೆ ಹೋಗ್ತಾನೆ. ನಿಮ್ಮ ಮಗ ಯಾವತ್ತೂ ಮೇಲೆ ಇರಬೇಕು ಅಂತ ನೀವು ಅಂದ್ಕೊಂಡ್ರೋ ನೆನ್ಪಿಟ್ಕೊಳ್ಳಿ, ಇದರ ಪರಿಣಾಮ ತುಂಬಾ ಭಯಂಕರವಾಗಿರುತ್ತೆ. ಓಯ್, ಬಂದ್ಬಿಡ್ತಾರೆ ಮಿಸ್ ಗ್ರೆಗರಿ ರಿಪೋರ್ಟ್ ಕಾರ್ಡ್ ತಗೊಂಡು. ನೀನ್ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ನೀನ್ ಫಸ್ಟ್ ಬರ್ಬೇಕಲ್ವಾ? ಓಕೆ. ದೇವ್ರೆ, ಕೇಳಿಸ್ಕೊಂತಿದ್ಯಲ್ಲ ನೀನು? ಅಳ್ತಿದ್ದಾನೆ ನನ್ನ ಫ್ರೆಂಡ್ ರಾಜು. ದೇವ್ರೆ ಪ್ಲೀಸ್, ಇಸ್ ಬಾರ್ ನನ್ನ ಫೇಲ್ ಮಾಡಿಸ್ಬಿಡು. ರಾಜುಗೆ ಫಸ್ಟ್. ನೀನ್ ಟೆನ್ಷನ್ ತಗೋಬೇಡ, ನಾನು ದೇವ್ರಿಗೆ ಹೇಳಿದ್ದೀನಿ. ಗುಡ್ ಮಾರ್ನಿಂಗ್ ಮೇಜರ್.
ಸೆಕೆಂಡ್ ರೈಟ್. ಅರ್ಜುನ್ ಮತ್ತೆ ಫಸ್ಟ್ ರೈಟ್ ರೈಟ್ನಾ? ಹಾಗಾದ್ರೆ ಸಿಂಪಲ್. ನನ್ನ ಹಣೆ ಬರಾನೇ ಸರಿ ಇಲ್ಲ. ಆ ದೇವ್ರು ನನ್ನ ಅಪ್ಪಿತಪ್ಪಿ ಹುಟ್ಟಿಸ್ಬಿಟ್ಟ. ಪದೇ ಪದೇ ಹೇಳ್ತಾ ಇದ್ದ ಈ ಪ್ರಪಂಚ ಬಿಟ್ಬಿಡು, ಈ ಪ್ರಪಂಚ ಬಿಟ್ಬಿಡು ಅಂತ. ಆದ್ರೆ ನಿಮ್ಮ ಅಜ್ಜಿ ತಾತ ನಿಮ್ಮ ಮಾಮನಿಂದ ಗೆಲ್ಲೋದ್ರಲ್ಲಿದ್ದೆ ನಾನು. ಏನಕ್ಕಂತ ಗೊತ್ತಾ? ನಿನ್ನಿಂದ. ನೀನ್ ನೋಡಿ ಪದೇ ಪದೇ ಹಿಂಗ ಅನ್ನಿಸ್ತಾ ಇತ್ತು, ಈ ಪ್ರಪಂಚದಲ್ಲಿ ನಾನು ಬದುಕ್ಬೋದು. ಇಲ್ಲ, ನಾನು ಅನ್ಕೊಂಡಿದ್ದ ತಪ್ಪು. ಈ ಸತಿ ನಾನು ಸತ್ತೋಗ್ಲೇಬೇಕು. ಸ್ವೀಟ್ಸ್ ತಂದಿದ್ದೆ. ನಾನು ಅನ್ಕೊಂಡೆ ಫಸ್ಟ್ ಬಂದಿರ್ತೀಯಾ, ಖುಷಿಯಾಗಿರ್ತೀಯಾ. ಇದ್ರಲ್ಲೂ ದೇವ್ರು ಹೇಳಿದ್ರು ನಂಗೆ. ಏನಂದ್ರೆ, ಇದ್ ತಗೊಂಡಾಗ ನನ್ಗನ್ಸ್ಲೇ ಇಲ್ಲ ನನಗೋಸ್ಕರ ತಗೊಂಡಿದ್ದು ಅಂತ. ನಾನ್ ತಿನ್ನೋದಕ್ಕೋಸ್ಕರ. ಇಲ್ಲಮ್ಮ, ನಿಂಗೆ ಡಯಾಬಿಟಿಸ್ ಇದೆ. ಹಾ, ನಾನ್ ತಿನ್ಬಿಟ್ಟು ಸತ್ತೋಗ್ತೀನಿ. ಸತ್ತೋದ್ಮೇಲೂ ನೀನ್ ಫಸ್ಟ್ ಬರಲ್ವಲ್ಲ, ತಿನ್ಬಿಡ್ತೀನಿ. ತಿನ್ಬಿಡ್ತೀನಿ ಸತ್ತೋಗ್ತೀನಿ. ತಿಂತೀನಿ. ಬೇಡಮ್ಮ, 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 ತಿನ್ಬಿಡ್ತೀನಿ. ಅಲ್ಲ ತಿಂತೀನಿ. ಅಮ್ಮ, ನಾನು ಸತ್ತೋಗ್ತೀನಿ. ಅಮ್ಮ, ಅಮ್ಮ, ಈ ವಸ್ತುನ ನನ್ನ ಮುಷ್ಟಿಲಿ ಇಟ್ಕೊಂಡು ಬೆಳಿಗ್ಗಿನ ಹೋಗಿ ನಿಮ್ಮ ತಾಯಿ ಬಾಗಿಲಿನ ಮುಂದೆ ನಿಂತ್ಕೋ. ನೋಡು, ನಿಮ್ಮ ತಾಯಿ ಅವಳಾಗೋಳೆ ಬಾಗಿಲು ತೆಗಿತಾಳ ಅಂತ, ಮತ್ತೆ ಸ್ವಸ್ಥವಾಗಿರ್ತಾಳೆ. ನಿಮ್ಮ ತಾಯಿ ನಿನ್ ಮಾತು ಕೇಳಲಿಲ್ಲ ಅಂದ್ರೆ ಚಿಂತೆ ಮಾಡಬೇಡ. ದುಡ್ಡು ಬೇಡ ಅಂದ್ರೆ ಇವತ್ತು ಬೇಡ. ಈಗ ನಿಮ್ಮ ಅಮ್ಮ ಸಂಪೂರ್ಣವಾಗಿ ವಾಸಿ ಆದಾಗ, ನಿನಗೆ ನನ್ನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಬಂದಾಗ, ಇನ್ನೊಂದ್ಸಲ ಕೆಲಸ ಮಾಡಿಸೋದಿಕ್ ಬಂದಾಗ, ಆಗ ನಾನು ದುಡ್ಡು ತಗೋತೀನಿ. ಅಮ್ಮ, ತಗೋ. ಅಮ್ಮ, ಅಮ್ಮ, ನಿಂಗೇನೂ ಆಗಿಲ್ಲ ಅಲ್ವಾ ಅಮ್ಮ? ಅಮ್ಮ, ಅಮ್ಮ, ಇಲ್ಲಿ ಕೇಳಮ್ಮ, ನಾನು ಮುಂದಿನ ಸಲ ಫಸ್ಟ್ ಬರ್ತೀನಿ. ಮತ್ತೆ ಇನ್ಮೇಲೆ ಯಾವಾಗ್ಲೂ ಫಸ್ಟೇ ಬರ್ತಿರ್ತೀನಿ ಅಮ್ಮ. ಐ ಪ್ರಾಮಿಸ್. ನೋಡಿ ನನ್ನ, ನೋಡಿ. ನೋಡಿ ನನ್ನ, ನೋಡಿ. ನೋಡಿ ನೋಡಿ ನನ್ನ, ನೋಡಿ. ನನ್ನ ನೋಡಿ, ನೋಡಿ. ನನ್ನ ನೋಡಿ, ನೋಡಿ. ನೋಡಿ ನನ್ನ.
ಇಲ್ ನೋಡಿ ಇಲ್ ನೋಡಿ ಇಲ್ ನೋಡಿ ನನ್ನ ಇಲ್ ನೋಡಿ ಇಲ್ ನೋಡಿ ನೋಡಿ ನನ್ನ ನೋಡಿ ನೋಡಿ ಇಲ್ ನೋಡಿ ಇಲ್ ನೋಡಿ ಇಲ್ ನೋಡಿ ನನ್ನ ಇಲ್ ನೋಡಿ ಇಲ್ ನೋಡಿ ಅಮ್ಮ ಎದಕ್ಕೆ ಆಗ್ತಿವೋ? ನೋಡಿ ನನ್ನ ನೋಡಿ ಈ ವಸ್ತು ಕೇವಲ ಒಂದು ಕೆಲ್ಸಕ್ಕೆ ಮಾತ್ರ ಇತ್ತು, ನಿನ್ ತಾಯಿಯ ಜೀವ ಉಳಿಸೋದಕ್ಕೆ. ಇನ್ನೊಂದು ಕೆಲಸ ಮಾಡಿಸೋದಕ್ಕೆ ದುಡ್ಡಾಗತ್ತೆ, ಮನಿ. ನನ್ನ ಹತ್ರ ಒಂದು ಚಾವಿ ಇದೆ, ನಿನಗೋಸ್ಕರ ಬಂದಾಗಿರೋ ಅದೃಷ್ಟನ ಓಪನ್ ಮಾಡೋದಕ್ಕೆ. ಹೋಗು, ಈ ಚಾವಿನ ಯಾವಾಗ್ಲೂ ನಿನ್ ಜೊತೆಗಿಟ್ಕೋ. ಹಾಗೆ ಮುಂದಿನ ಪರೀಕ್ಷೆಗೆ ತಯಾರಿ ಮಾಡು. ನೀನು ಪ್ರಯತ್ನ ಮಾಡು ಅಥವಾ ಮಾಡದೇ ಇರು, ಕ್ಲಾಸ್ಗೆ ಫಸ್ಟ್ ಬಂದೇ ಬರ್ತೀಯ. ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣ ಯಾಕೆ ಕೊಡ್ತೀವಿ? ಒಳ್ಳೆ ಗುಣಕ್ಕೆ, ಒಳ್ಳೆ ಸ್ವಭಾವ ಬೆಳೆಸ್ಕೊಳ್ಳೋದಕ್ಕೆ. ಆದರೆ ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ? ನಮ್ಮ ಮಕ್ಕಳು ಶಿಕ್ಷಣನ ಬಿಟ್ಟು ಅಂಧವಿಶ್ವಾಸ ಬೆಳೆಸ್ಕೋತಾ ಇದ್ದಾರೆ. ಬರ್ತಾ ಬರ್ತಾ ಕಳ್ಳರಾಗ್ತಾ ಇದ್ದಾರೆ. ಇದು ಇಲ್ಲಿವರೆಗೆ ಆಗಿತ್ತು. ನೆನ್ಪಿಟ್ಕೊಳ್ಳಿ, ಮುಂದಿನ ದಿನ ಇದಕ್ಕಿಂತ ಕೆಟ್ಟದಾಗಿರ್ಬೋದು. ಮುಂದೆ ನೋಡೋಣ ರಾಜುಗೆ ಏನಾಯ್ತು ಅಂತ. ಅವನ ಕಥೆ ಇಲ್ಲಿಗೆ ಮುಗೀತಾ ಅಥವಾ ಇನ್ನೂ ಭಯಾನಕವಾಗಿತ್ತಾ? Good morning, Major.
ತಂಬಾಕ್ ತಿಂತೀರಾ? ಯು ಇಡಿಯಟ್! ಅರ್ಜುನ್, ಕಂಗ್ರಾಟ್ಸ್, ನೀನ್ ಮತ್ತೆ ಫಸ್ಟ್ ಬಂದಿದೀಯಾ? ಇನ್ನು ಮನೆಗೆ ಹೋಗಿಲ್ವಾ? ಏ ಬಡಿ, ನನ್ ಕಾರ್ಗೆ ವೇಟ್ ಮಾಡ್ತಿದ್ದೀನಿ, ಇನ್ನು ನನ್ ಕಾರೇ ಬಂದಿಲ್ಲ. ಅರ್ಜುನ್, ನೀನ್ ನನ್ ಜೊತೆ ನಮ್ಮನೆಗ್ ಬಾ. ಇಲ್ಲಪ್ಪ. ನೀನ್ ಯಾವಾಗ್ಲೂ ಫಸ್ಟ್ ಬರ್ತಿರ್ತೀಯ. ನಾನ್ ನಿನ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮ್ಮಮ್ಮ ತುಂಬಾ ಖುಷಿ ಪಡ್ತಾರೆ. ಪ್ಲೀಸ್ ಅರ್ಜುನ್, ಬಾರೋ, ಪ್ಲೀಸ್ 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 ಕಣೋ. ಓಕೆ ಓಕೆ, ಫಸ್ಟ್ ಡ್ರೈವರ್ಗೆ ಫೋನ್ ಮಾಡ್ತೀನಿ. ಸರಿ, ಬೇಗ ಮಾಡು. ಹಲೋ ರಾಮ್ ಸಿಂಗ್, ನೀನ್ ಬರ್ಬೇಡ. ನಾನು ರಾಜು ಮನೆಗೆ ಹೋಗ್ತಿದ್ದೀನಿ, ನಾನೇ ಬಂದ್ಬಿಡ್ತೀನಿ. ಆಮೇಲೆ ಅಮ್ಮನ ಯೋಚನೆ ಮಾಡಬೇಡ, ಓಕೆನಾ? ಹಾ, ನಡಿ. ಬಾ. ನೋಡು, ನನ್ನ ಸ್ಟಡಿ ರ್ಯಾಕ್. ಮನೆ ಚಿಕ್ಕದೆ, ನಿಮ್ಮಷ್ಟು ದೊಡ್ಡದಲ್ಲ. ನನ್ ಡಿಸ್ಟ್ರಾಕ್ಟ್ ಆಗೋದಕ್ಕೆ. ಆದ್ರೂ ನಾನು ಯಾಕೆ ಫಸ್ಟ್ ಬರಲ್ಲ? ನನ್ಗೇನ್ ಗೊತ್ತು? ನೀನ್ ಯಾವಾಗ್ಲೂ ಹೇಗೆ ಫಸ್ಟ್ ಬರ್ತೀಯಾ? ನಾನು ಹೇಗೆ ಹೇಳಿ ಬಡಿ? ನಾನು ಫಸ್ಟ್ ಬರೋದಕ್ಕೆ ಒಂದ್ ದಾರಿ ಇದೆ. ನಾನೀಗ ಹೊರಡ್ತೀನಿ. ಆದ್ರೆ 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 ಅದಕ್ಕೆ ನಿನ್ ಸಹಾಯ ಬೇಕು. ನಾನು ನಿನ್ಗೇನು ಸಹಾಯ ಮಾಡೋಕ್ಕಾಗಲ್ಲ ಬಡಿ. ಜಸ್ಟ್ 1 ನಿಮಿಷ ಇಲ್ಲ ಇರು, ಹೀಗೋಗಿ ಹಾಗೆ ಬರ್ತೀನಿ. ಈಗ ಈಗ ನಾನು ಫಸ್ಟ್ ಬರ್ತೀನಿ. ನಾನು ಫಸ್ಟ್ ಬರ್ದಿನ ಯಾರು ತಡಿಯಕ್ಕಾಗಲ್ಲ. ಎಸ್ ಎಸ್ ಹೇ ಹೇ ಎಸ್ 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 ನಾನು ಫಸ್ಟ್ ಬರ್ತೀನಿ. ಎಸ್ ಹೇ. ಅಮ್ಮ ಅಮ್ಮ ಅಮ್ಮ, ಇಲ್ಲಿ ನೋಡಮ್ಮ, ನಾನು ಫಸ್ಟ್ ಬಂದಿದ್ದೀನಮ್ಮ, ನೋಡಿಲಿ. ರಾಜು, ನನ್ ವಿಕ್ರಮ್ ರಣಾವತ್ ಅಂತ. ಇನ್ಸ್ಪೆಕ್ಟರ್ ವಿಕ್ರಮ್ ರಣಾವತ್? ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ನಿನ್ಗೆ ಹೇಗೆ ಗೊತ್ತು? ನನ್ಗೆ ಗೊತ್ತಿಲ್ಲ. ಇಷ್ಟು ರಾತ್ರಿಲಿ ಆ ಕಿಟಕಿ ಹತ್ರ ಏನ್ ಮಾಡ್ತಿದ್ಯಾ? ಏನಿಲ್ಲ, ಐ ವಾಸ್ ಟೇಕಿಂಗ್ ಫ್ರೆಶ್ ಏರ್. ಗುದ್ಲಿ ಹಿಡ್ಕೊಂಡ? ಅದು ಅದು ರಾಜು, ಯಾಕಷ್ಟು ಹೆದರ್ಕೊಂಡಿದ್ಯಾ? ಏನಾದರೂ ತಪ್ಪು ಮಾಡಿದ್ಯಾ? ಅರ್ಜುನ್ ಎಲ್ಲಿ ಕಾಣಿಸ್ತಿಲ್ಲ. ಅವನ ಡ್ರೈವರು ನಿನ್ ಜೊತೆ ಬಂದ ಅಂತ ಹೇಳ್ತಾ ಇದ್ರು. ರಾಜು ರಾಜು ಹಾಯ್. ನಿನ್ನ ಹತ್ರ ಏನೋ ಕೇಳಬೇಕಿತ್ತು. ಒಂದಷ್ಟು ಪ್ರಶ್ನೆಗಳಿದ್ವು. ನಿರ್ದೇಶನದ ಅನುಸಾರ ಜ್ಞಾನವನ್ನು ಪಡೆದುಕೊಳ್ಳುವುದನ್ನು ಶಿಕ್ಷಣ ಎನ್ನುತ್ತಾರೆ. ಯಾವ ವಿಚಾರವು ಅದು ತಿಳಿದುಕೊಳ್ಳಲು ಅರ್ಹವೋ ಅದನ್ನು ಜ್ಞಾನ ಎನ್ನುತ್ತಾರೆ. ಅರ್ಜುನ್ ಬಗ್ಗೆ ಕೇಳಬೇಕಿತ್ತು. ಅರ್ಜುನ್
ನೀನು ಅರ್ಜುನ್ನ ಕೊಂದಿದೀಯ ಅಲ್ವಾ? ಹೇಳು. ಇಲ್ದಿದ್ರೆ ಪೊಲೀಸ್ ನಿಮ್ಮಮ್ಮನ್ನ ಹಿಡ್ಕೊಂಡು ಹೋಗ್ತಾರೆ, ಮತ್ತೆ ಅವ್ರಿಗೆ ಹೊಡಿತಾರೆ. ಹೇಳು ಹೇಳು. ಅಮ್ಮ ಅಮ್ಮ ಬಾರಮ್ಮ. ಅಯ್ಯೋ ಎಲ್ಲೂ ಹೋಗ್ಬೇಕು, ಮೊದ್ಲು ಅದೇ ಹೇಳು. ಅಮ್ಮ ಆಮೇಲೆ ಹೇಳ್ತೀನಮ್ಮ. ನಾನ್ ಹೇಳು. ಅಮ್ಮ ಆಮೇಲೆ ಹೇಳ್ತೀನಿ ಬಾ. ಅಮ್ಮ ಬೇಗ ಬಾ. ಆದ್ರೆ ಯಾಕೆ ಹೋಗ್ತಾ ಇರೋದು? ಅಮ್ಮ ಪೊಲೀಸ್ ಬರ್ತಾ ಇದಾರೆ ಹಿಂದೆ. ಬಾಮ್ಮ, ಅವ್ರನ್ನ ಹಿಡ್ಕೊಂಡು ಪೊಲೀಸ್? ಹೋಗ್ತಾರೆ. ಏನಕ್ಕೆ ಅಮ್ಮ, ಬರ್ತಾ ಇದಾರೆ? ಅಮ್ಮ ನಾನು ನಿಂಗೆ ಎಲ್ಲಾನು ಆಮೇಲೆ ಹೇಳ್ತೀನಿ, ಇವಾಗ ಬಾರಮ್ಮ. ಅಮ್ಮ ಬಾರಮ್ಮ ಬೇಗ. ಇವಾಗ್ಲೇ ಹೇಳು, ಇಲ್ಲಾಂದ್ರೆ ನಾನು ಬರೋದಿಲ್ಲ. ಅಮ್ಮ ನಾನು ಅರ್ಜುನ ಕೊಲೆ ಮಾಡಿದ್ದೀನಿ. ಡಾಕ್ಟರ್ ರಣಾವತ್, ನನಗೆ ಗೊತ್ತಾಯ್ತು ರಾಜುನ ದಿಮಾಗಲ್ಲಿ ಏನಾಗ್ತಿದೆ ಅಂತ. ಅವನ್ಗನ್ನಿಸ್ತಾ ಇದೆ ಅವನ್ ಅರ್ಜುನ್ನ ಸಾಯಿಸಿದಾನೆ ಅಂತ. ಇವತ್ತಿಗೆ 1 ವಾರ ಆಯ್ತು ರಾಜು ನಿಮ್ಮ ಹಾಸ್ಪಿಟ್ಲಿಗೆ ಬಂದು. ಆದ್ರೆ ಇವತ್ತವರೆಗೂ ನೀವು ಹೇಳಕ್ಕಾಗಿಲ್ಲ ರಾಜು ಯಾವಾಗಿಂದ ಸ್ಕೂಲ್ಗೆ ಹೋಗ್ಬೋದು ಅಂತ. ಹಂಗೆ ನೋಡ್ತಾ ಇದ್ದೀರಾ? ನೀವು ಈ ಸಿಟಿನಲ್ಲಿ ತುಂಬಾ ಫೇಮಸ್ ಸೈಕ್ಯಾಟ್ರಿಸ್ಟು. 1 ವಾರ ಸಾಕಾಗುತ್ತೆ ಯಾವುದೇ ಪೇಷಂಟ್ನ ಸರಿ ಮಾಡೋದಿಕ್ಕೆ. ಪ್ರತಿಮಾ ಅವರೇ, ಒಂದು ವಿಷಯ ಹೇಳಿ. ರಾಜು ಮೆಂಟಲಿ ಡಿಸ್ಬ್ಯಾಲೆನ್ಸ್ಡ್ ಆಗ್ತಾ ಇದ್ದಾನೆ ಅಂತ ನಿಮಗೆ ಮೊದಲೇ ಗೊತ್ತಾಗಿತ್ತು ಅಲ್ವಾ? ಸೊ ಈಗ ನಿಜ ಹೇಳಿ, ನೀವು ಹೆದರ್ಕೊಂಡಿದ್ರಿ ಅಲ್ವಾ? ನೀವು ಅವನಿಗೆ ಮಾತ್ರ ಕೊಡಿ. ಅವನ್ ಫಸ್ಟ್ ಬರಬೇಕು. ಫಸ್ಟ್ ಬರಬೇಕು. ನೀವು ಹೆದರ್ಕೊಂಡಿದ್ರಿ. ಐ ಆಮ್ ಶೂರ್ ನೀವು ಹೆದರ್ಕೊಂಡಿದ್ರಿ. ಯಾಕಂತ ಗೊತ್ತಾ? ರಾಜು ಮೇಲೆ ನೀವು ಯಾವಾಗಲೂ ಫಸ್ಟ್ ಬರಬೇಕು ಅಂತ ಪ್ರೆಷರ್ ಹಾಕ್ತಿದ್ರಿ ಅಲ್ವಾ? ಅವನಿಗೆ ತೋರಿಸಿದ್ದು ಅವನ್ ಭಯ ಪಡುವಂತ ನಿಮ್ಮ ಇನ್ನೊಂದು ರೂಪನ ಅನಲೈಸ್ ಮಾಡಿದಾಗ ನಿಮ್ಮ ಭಯದ ರೂಪದ ಬದಲಾಗಿ ಬೇರೆ ಏನೋ ಇತ್ತು ರಾಜು ತಲೆಯಲ್ಲಿ. ಸೊ ನೀವು ಭಯ ಪಟ್ಕೊಂಡ್ರಿ, ಆಮೇಲೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ. ಡಾಕ್ಟರ್ ರಣಾವತ್, ಮತ್ತೆ ತಪ್ಪು ಮಾಡ್ದ ನಾನು. ನನ್ಗನಿಸ್ತು ನನ್ನ ಮಗ ಹುಚ್ಚಾಗ್ತಿದ್ದಾನೆ ಅಂತ. ರಿಪೋರ್ಟ್ ಕಾರ್ಡಲ್ಲಿ 2nd ಇತ್ತು, ಆದ್ರೆ ಫಸ್ಟ್ ಅಂತ ಹೇಳ್ತಿದ್ದ ಅವನು. ಅಂದ್ರೆ ಏನು? ಅವನ್ ಬರೀ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿ. ಟ್ರೀಟ್ಮೆಂಟ್ ಬಗ್ಗೆ ನಿಮ್ಮ ಮಗನಿಗೆ ಟ್ರೀಟ್ಮೆಂಟು ನೀವೇನೆ ಮೇಡಮ್. ಹಂಗಂದ್ರೆ ಮೊದಲು ನೀವು ಸರಿ ಹೋಗಿ, ಆಗ ರಾಜು ತಾನೇ ಸರಿ ಹೋಗ್ತಾನೆ. ಬಹುಶಃ ಫಸ್ಟು ಬರ್ಬೋದು. ನಾನೇನ್ ಸರಿ ಹೋಗ್ಬೇಕು? ನಿಮ್ಮ ಭಯ ಪಡಿಸೋ ರೂಪನ ಅವನ ತಲೆಯಿಂದ ಮೊದಲು ಕಿತ್ತಾಕಿ, ಅಷ್ಟೇ ಸಾಕು. ಡಾಕ್ಟರ್, ಕಿರುಚ್ಬೇಡಿ ಅಂದೆ. ನಾನು ರಾಜು ಸ್ಥಿತಿಗೆ ಕಾರಣ ಏನು ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ನೀವೇ. ಅವನು ಅರ್ಜುನ ಕೊಂದೇ ಇಲ್ಲ, ಅದೆಲ್ಲ ಅವನ ಊಹೆ ಅಷ್ಟೇ. ಅದೇ ಗಿಲ್ಟಲ್ಲಿ ಬದುಕ್ತಾ ಇದ್ದಾನೆ. ಅದೇ ಗಿಲ್ಟಿಂದ ಅವನನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಅನ್ಕೊಂಡಿದ್ದಾನೆ. ನಾನೇನೇ ಹೇಳಿದ್ರು ಬೇರೆನೆ ಅರ್ಥ ಮಾಡ್ಕೋತಾನೆ. ಇದಕ್ಕೆಲ್ಲ ಕಾರಣ ಗಿಲ್ಟಿಂದ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಗೊತ್ತಾ ನಿಮಗೆ? ಇದೆಲ್ಲದಕ್ಕೂ ನೀವೇ ಕಾರಣ. ನಿಮ್ಮಿಂದಾನೇ ಆಗಿರೋದು. ಫಾರ್ ಗಾಡ್ ಸೇಕ್, ನೀವ್ ಅವನ್ ತಾಯಿ.
ಸುಮ್ನೆ ಮಗನ್ನ ಕಳ್ಕೋಬೇಡಿ. ಇಲ್ಲಿ ನೋಡಿ, ನಿಮ್ಮನ್ನ ನೀವ್ ನೋಡ್ಕೊಳ್ಳಿ. ಏನ್ ಮಾಡಿದೀರಾ ಅಂತ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆಲ್ಲ ನೀವೇ ಕಾರಣ. ನೀವೇ ಯಾಕೆ ಏನಾದ್ರೂ ಮಾಡಬಾರ್ದು? ಅವ್ರಿಗೆ ನಾಚಿಕೆ ಆಗೋ ಹಾಗೆ ನೀವು ಚೆನ್ನಾಗಿ ಬದುಕಬೇಕು, ಚೆನ್ನಾಗಿ ಸಂಪಾದನೆ ಮಾಡ್ಬೇಕು. ನೀವದನ್ನ ಮಾಡಲ್ಲ. ಯಾಕಂದ್ರೆ ನಿಮ್ಮೊಳಗೆ ಛಲ ಅನ್ನೋದಿಲ್ಲ. ನಿಮ್ಮಲ್ಲೇ ಛಲ ಇಲ್ಲ. ಚಿಕ್ಕ ಹುಡುಗನ ಹತ್ರ ಹೋಗಿ ಆ ಥರ ನಡ್ಕೋತಿರಲ್ಲ. ಯಾಕೆ ಸುಮ್ಮನಾದ್ರಿ? ಇದು ನ್ಯಾಯನಾ? ಯಾರಾದ್ರೂ ನಿಮ್ಗೆ ನಿಮ್ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂದ್ರೆ ಎಷ್ಟು ನೋವಾಗುತ್ತೆ, ಎಷ್ಟು ಲೋ ಫೀಲ್ ಆಗುತ್ತೆ ಗೊತ್ತಾ? ಅದೇ ನೋವಲ್ ರಾಜು ಪ್ರತಿದಿನ ಬದುಕಿದ್ದಾನೆ. ನೀವ್ ಅವನ್ ತಾಯಿ ಅಲ್ಲ, ನಿಜವಾಗ್ಲೂ ಅವನ್ ತಾಯಿ ಅಲ್ಲ. ಅವನ್ ತಲೆಯಲ್ಲಿ ನೀವೊಂದು ದೆವ್ವದ ತರ. ಸುಮ್ನೆ ಇರಿ ಡಾಕ್ಟರ್, ಸುಮ್ನೆ ಇರಿ. ಹೇಗಿದ್ಯಾ ಅಜಯ್? ಹಾಯ್. ಆನ್ಶ್ ಹಾಯ್. ಅರ್ಜುನ್, ಈ ಸಲ ನಾನು ಫಸ್ಟ್ ಬರ್ತೀನಿ, ನೋಡ್ತಾ ಇರು. ನಾನೇ ಫಸ್ಟ್. ಟೀಚರ್ 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 ಗುಡ್ ಮಾರ್ನಿಂಗ್ ಟೀಚರ್. ಓ ಮೈ ಗಾಡ್, ಇಟ್ಸ್ ಡೇಂಜರಸ್. ಪ್ರತಿಮಾ ಅವರೇ, ಹಾಸ್ಪಿಟ್ಲಿಂದ ಕಾಲ್ ಬಂದಿತ್ತು. ರಾಜು ಹಾಸ್ಪಿಟ್ಲಿಂದ ಓಡ್ ಹೋಗಿದ್ದಾನೆ. ನಾನೇ ಫಸ್ಟ್. ಅರ್ಜುನ್, ನಾನೇ ಫಸ್ಟ್. ರಾಜು, ರಾಜು, ರಾಜು. ರಾಜು, ಡಾಕ್ಟರ್, ಡಾಕ್ಟರ್ ಪ್ಲೀಸ್, ಡಾಕ್ಟರ್ ಪ್ಲೀಸ್ ನೋಡಿ, ಡಾಕ್ಟರ್ ಪ್ಲೀಸ್, ಡಾಕ್ಟರ್, ಡಾಕ್ಟರ್ ನೋಡಿ, ಡಾಕ್ಟರ್ ಪ್ಲೀಸ್ ನೋಡಿ, ಡಾಕ್ಟರ್ ಹಿಂಗ ಅನ್ಬೇಡಿ. ನಾನ್ ಸತ್ತೋಗ್ಬೇಕು, ನನ್ನಿಂದನೇ ಆಗಿದ್ದು, ನನ್ನಿಂದನೇ ಆಗಿದ್ದು. ನಾನೇ ನಾನೇ ನನ್ನಿಂದ ರಕ್ತೋಗಿದ್ದು, ನನ್ನಿಂದ ಸತ್ತೋಗಿದ್ದು.
ಹೌದು, ರಾಜುನ ನಾವು ಸಾಯಿಸಿದ್ವಿ. ನಾವು ನಮ್ಮ ಆಸೆಗಳ ಮೂಟೆನ ಅವನ ತಲೆ ಮೇಲೆ ಇಟ್ವಿ. ನಾವು ಅದರ ಜೊತೆಗೆ ಅವನ ಕುತ್ತಿಗೆನ ಹಿಸ್ಕಿದ್ವಿ. ನಾವು ವಿ ಆರ್ ದ ಕಲ್ಪ್ರಿಟ್ಸ್. ಇದೊಂದು ಕೆಟ್ಟ ಕಥೆ ಗೆಳೆಯರೆ. ನೀವೆಷ್ಟು ದೂರ ಓಡ್ತೀರೋ ಅಷ್ಟು ಓಡಿಸ್ತಾರೆ. ಯಾವತ್ತು ನೀವು ಎದುರು ನಿಂತ್ಕೋತೀರೋ ಅವರೇ ಬಂದು ನಿಮ್ಮ ಕಾಲು ಕೆಳಗೆ ಬಂದು ಕೂತ್ಕೋತಾರೆ. ಭಯ ಬೀಳ್ಬೇಡಿ. ಕೇಳ್ಕೊತಾ ಇದ್ದೀನಿ, ಎಲ್ಲ ತಂದೆ ತಾಯಿ ಗಾರ್ಡಿಯನ್ಸ್ಗಳಿಗೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಜೀವನದಲ್ಲಿ ತಾಳ್ಮೆ ಆಗಿರಿ, ಒತ್ತಾಯ ಪಡಿಸ್ಬೇಡಿ. ನಿಮ್ಮ ಮಕ್ಕಳನ್ನ ಹಸು ಥರ ಮೇಯಿಸ್ಬೇಡಿ. ಅವ್ರ ಜೀವನನ ಅನುಭವಿಸೋದಿಕ್ ಬಿಡಿ. ಶಿಕ್ಷಣ ಅನ್ನೋ ಹೆಸರಲ್ಲಿ ಅವ್ರ ಜೀವನದಲ್ಲಿ ಆಟ ಆಡೋದನ್ನ ನಿಲ್ಲಿಸಿ. ಪ್ಲೀಸ್, ಇದನ್ನ ನಿಲ್ಲಿಸಿ. ನಿಮ್ಮ ಹತ್ರ ನಾನೊಂದು ಪ್ರಶ್ನೆ ಕೇಳಬೇಕು. ಕಡೆಗೆ ಪ್ರತಿಮಾಗೆ ಏನ್ ಸಿಕ್ತು? ಈ ಪ್ರಶ್ನೆಗೆ ಉತ್ತರ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ. ನಮಸ್ಕಾರ, ನಾನು ಅಮಿತ್ ಪಚೌರಿ. ಕ್ರೈಮ್ ಅಲರ್ಟ್ನ ಇಂದಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ನಲ್ಲಿ ಇದೇ ತರಹದ ಭಯಂಕರವಾದ ಕಥೆಗಳ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಇಟ್ಸ್ ಬೆಟರ್ ಬಿ ಸೇಫ್ ದೆನ್ ಸಾರಿ. बड़े से बड़ा निशान